Dear friends, it's a joy to see you again today. ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ನೋಡುವುದು ಮತ್ತೆ ಸಂತೋಷವಾಗುತ್ತಿದೆ. We are going to receive showers of blessing from the Lord. ಕರ್ತನಿಂದ ನಾವು ಆಶೀರ್ವಾದದ ಸುರಿಮಳೆ ಹೊಂದಲಿದ್ದೇವೆ. Let's meditate his promise from Jeremiah 31:16. ಯೆರೆಮೀಯ 31:16ರಿಂದ ಆತನ ವಾಗ್ದಾನವನ್ನು ಧ್ಯಾನಿಸೋಣ. It says today, "For your work will be rewarded," ನಿಮ್ಮ ಪ್ರಯಾಸಕ್ಕೆ ಪ್ರತಿಫಲ ಸಿಕ್ಕುವುದು ಎಂದು ಇಲ್ಲಿ ಹೇಳಲ್ಪಟ್ಟಿದೆ. declares the Lord. ಕರ್ತನು ಹೇಳುತ್ತಾನೆ, It's time for God to reward the toil of our hands. ನನ್ನ ಪ್ರಯಾಸದ ಕೈ ಕೆಲಸಕ್ಕೆ ದೇವರು ಪ್ರತಿಫಲ ಕೊಡುವ ಸಮಯವಿದೆ. You know, God judges fairly. ದೇವರು ನ್ಯಾಯ ಕೊಡುತ್ತಾನೆಂದು ನಿಮಗೆ ಗೊತ್ತು. But in the world, it might not be so. ಲೋಕದಲ್ಲಿ ಆ ರೀತಿ ಇರದೇ ಇರಬಹುದು. There was a master of a house, ಒಂದು ಮನೆಯ ಯಜಮಾನನಿದ್ದನು, and he had people working for him. ಜನರು ಅವನಿಗಾಗಿ ಕೆಲಸ ಮಾಡುತ್ತಿದ್ದರು. But he would keep on shouting at one of the persons who was a good worker, ಒಬ್ಬ ಒಳ್ಳೆ ಕೆಲಸಗಾರನ ಮೇಲೆ ಯಾವಾಗಲೂ ಕೂಗಿಕೊಳ್ಳುತ್ತಿದ್ದನು. because he didn't like how he was and how he spoke. ಅವನು ಹೇಗಿದ್ದನು, ಹೇಗೆ ಮಾತಾಡಿದನು ಎಂಬುದನ್ನು ನೋಡಿ ಇಷ್ಟಪಡಲಿಲ್ಲ. He got irritated at that person all the time. ಯಾವಾಗಲೂ ಆ ವ್ಯಕ್ತಿಯ ಕುರಿತು ಬೇಸರಗೊಳ್ಳುತ್ತಿದ್ದನು. So even if he worked well, he would shout at him, ಚೆನ್ನಾಗಿ ಅವನು ಕೆಲಸ ಮಾಡಿದರೂ ಅವನ ಮೇಲೆ ಕೂಗಾಡುತ್ತಿದ್ದನು. just because he didn't like how he spoke. ಅವನು ಮಾತಾಡಿದ ರೀತಿ ಅವನಿಗೆ ಯಾವಾಗಲೂ ಇಷ್ಟವಾಗಲಿಲ್ಲ. But there was another person who always showed himself to be a good person. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾವಾಗಲೂ ಒಳ್ಳೆಯ ವ್ಯಕ್ತಿಯಂತೆ ತೋರ್ಪಡಿಸಿಕೊಳ್ಳುತ್ತಾ ಇದ್ದನು. He would always wish the boss and take care of him personally. ಯಾವಾಗಲೂ ಯಜಮಾನನ ನೋಡಿ ವೈಯಕ್ತಿಕವಾಗಿ ಕಾಳಜಿ ವಹಿಸುತ್ತಿದ್ದನು. Even though he didn't work well, the master loved him. ಅವನು ಚೆನ್ನಾಗಿ ಕೆಲಸ ಮಾಡದೇ ಇದ್ದರೂ ಯಜಮಾನನು ಪ್ರೀತಿಸಿದನು. That is how it is in this world. ಈ ಲೋಕದಲ್ಲಿ ಅದೇ ರೀತಿಯಾಗಿದೆ. We put all our efforts, but the rewards don't come. ನಮ್ಮ ಪ್ರಯಾಸ ಎಲ್ಲ ನಾವು ಹಾಕುತ್ತೇವೆ, ಆದರೆ ಪ್ರತಿಫಲ ಬರುವುದಿಲ್ಲ. Thank God that we have a master in heaven ದೇವರಿಗೆ ವಂದನೆ, ಪರಲೋಕದಲ್ಲಿ ನಮಗೆ ಯಜಮಾನನಿದ್ದಾನೆ, who judges fairly ನ್ಯಾಯವನ್ನು ಕೊಡುತ್ತಾನೆ, and rewards abundantly. ಸಮೃದ್ಧಿಯಾಗಿ ಪ್ರತಿಫಲ ಕೊಡುತ್ತಾನೆ. Matthew 6:4 says, ಮತ್ತಾಯ 6:4 ಹೇಳಲ್ಪಟ್ಟಿದೆ, we have a God who sees what we do in secret ರಹಸ್ಯದಲ್ಲಿ ಮಾಡುವ ಕೆಲಸವನ್ನು ನೋಡಿ ಪ್ರತಿಫಲ ಕೊಡುವ ದೇವರಿದ್ದಾನೆ, and rewards us openly. ಎಲ್ಲರ ಮುಂದೆ ಪ್ರತಿಫಲ ಕೊಡುವನು. That is your Father today. ಇಂದು ಆತನೇ ನಿಮ್ಮ ತಂದೆಯಾಗಿದ್ದಾನೆ. So work for him ಆತನಿಗಾಗಿ ಕೆಲಸ ಮಾಡಿರಿ, diligently. ಪರಿಶ್ರಮದಿಂದ Do your best. ನಿಮ್ಮ ಉತ್ತಮತೆ ಮಾಡಿರಿ, Please him. ಆತನನ್ನೇ ಮೆಚ್ಚಿಸಿರಿ, And he will make you see the reward of the work of your hands. ನಿಮ್ಮ ಕೈ ಕೆಲಸದ ಪ್ರತಿಫಲ ನೋಡುವಂತೆ ಆತನು ಮಾಡುತ್ತಾನೆ. Shall we receive it right now in prayer? ಈಗಲೇ ಹೊಂದಿಕೊಂಡು ಪ್ರಾರ್ಥಿಸೋಣವೇ. Lord, we thank you so much ಕರ್ತನೇ, ನಿಮಗೆ ವಂದಿಸುತ್ತೇವೆ, because you are our fair judge, our fair master. ನೀತಿಯಾಗಿ ನ್ಯಾಯ ಕೊಡುವ ದೇವರು ನೀನು ನಮಗಾಗಿದ್ದಿ. Lord, you reward what we do and you reward abundantly, Lord. ನಾವೇನು ಮಾಡುತ್ತೇವೆ ಅದಕ್ಕೆ ನೀನು ಪ್ರತಿಫಲ ಕೊಡುತ್ತಿ ಮತ್ತು ಸಮೃದ್ಧಿಕರವಾಗಿ ಕೊಡುತ್ತಿ. So we give all our work for you, ನಮ್ಮ ಎಲ್ಲ ಕೆಲಸ ನಿಮಗೆ ಕೊಡುತ್ತೇವೆ, for your will, ನಿನ್ನ ಚಿತ್ತಕ್ಕಾಗಿ, for your will to be accomplished through our lives. ನಮ್ಮ ಜೀವಿತದ ಮೂಲಕ ನಿನ್ನ ಚಿತ್ತ ನೆರವೇರಿಸುವುದಕ್ಕಾಗಿ Use us, Lord, ನಮ್ಮನ್ನು ಉಪಯೋಗ ಮಾಡು ಕರ್ತನೇ, and reward us, Master. ಮತ್ತು ನಮಗೆ ಪ್ರತಿಫಲ ಕೊಡು. Help your children see the results of their work ನಿನ್ನ ಮಕ್ಕಳ ಕೈ ಕೆಲಸದ ಪ್ರತಿಫಲ ನೋಡುವಂತೆ ಸಹಾಯ ಮಾಡು. as they've ministered hard for you, ನಿನಗಾಗಿ ಕಠಿಣ ಸೇವೆ ಮಾಡುವಾಗ, labored hard for you, ನಿನಗಾಗಿ ಕಠಿಣ ಪರಿಶ್ರಮ worked ಪಡುವಾಗ, long hours, ಬಹಳ ಹೊತ್ತು ಕೆಲಸ ಮಾಡುವಾಗ, and put all their effort despite sacrifices in their life. ಬಹಳ ತ್ಯಾಗದ ಮೂಲಕ ಎಲ್ಲ ಪ್ರಯಾಸ ಅವರು ಹಾಕುವಾಗ, You recognize them, Lord. ಕರ್ತನೆ ನೀನೇ ಅವರನ್ನು ಗುರುತಿಸು, Love them, ಪ್ರೀತಿಸು, kiss them and reward them. ಅವರಿಗೆ ಮುದ್ದಿಟ್ಟು ಪ್ರತಿಫಲ ಕೊಡು. Reward them openly before everyone, Lord. ಎಲ್ಲರ ಮುಂದೆ ಅವರಿಗೆ ಪ್ರತಿಫಲ ಅನುಗ್ರಹ ಮಾಡು. Fulfill this promise. ಈ ವಾಗ್ದಾನ ನೆರವೇರಿಸು, In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.